ಪಾಲಿಶ್ ಬಿಡ್ಬೇಕಿನ್ನು. ಮಾಡಿಸ್ಬೇಕು, ಕೈ ಪಾಲಿಶ್ ಎಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಈಗ ಬಂದ್ರಂತೆ ನಿನ್ನ ಮಕ್ಕಳು ಅಲ್ಲ ಕಣ, ನಿನ್ನ ಮಕ್ಕಳು ನನ್ನ ಮಕ್ಳು ಬೀಳ್ದೆ ನಾವು ನೋಡ್ತಾನಲ್ಲ. ಅಲ್ಲೇ ಇರು, ಬರ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀರು ಕೊಡಿ, ಬನ್ನಿ ಮೇಡಮ್. ಟೇಬಲ್ ಹಾಕು, ಆಮೇಲೆ ಬನ್ನಿ. ನೀರು ಕೊಡಿ. ಶಾಂತಮ್ಮ, ನೀನೇ ಹೋಗಿ ಬಂದೆ. ಅಮ್ಮ ಹೆಂಗಿದ್ದಾರೆ? ಆಂಟಿ ಕೊಡೆ. ನಮ್ಮ ಅಕ್ಕವ್ರ ಮನೆಯಲ್ಲಿ ಹಬ್ಬ ಇತ್ತು, ಹಾಗಾಗಿ ನಾನು ಹಾಸನ್ಗೆ ಹೋಗಿದ್ದೆ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು ಹೋದಾಗ 12:30 ಆಗಿತ್ತು. ಪಿಕಪ್ ಮಾಡೋದಕ್ಕೆ ನನ್ನ ಚಿಕ್ಕ ಮಗ ನಮ್ಮ ರಕ್ಷಿತ್ ಬಂದಿದ್ದ. ಹಾಗೆಯೇ ಅಲ್ಲಿ ಜ್ಯೂಸ್ ಕೂಡ ಕೊಡಿಸ್ತಾ. ತುಂಬಾ ಬಿಸಿಲಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಈಗ ಒಂದು 4-5 ದಿನದಿಂದನೂ ಸಿಕ್ಕಾಬಟ್ಟೆ ಬಿಸಿಲಿದೆ. ನಾನು ಹೋಗುವಷ್ಟರಲ್ಲಿ 12:30 ಆಗಿತ್ತು. 12:30 ಆಗಿದ್ರೆ ಅಡುಗೆ ಆಲ್ಮೋಸ್ಟು ಎಲ್ಲ ರೆಡಿಯಾಗಿತ್ತು. ಇನ್ನೇನಿದ್ರು ಬೋಟಿ ಗೊಜ್ಜೊಂದು ರೆಡಿ ಮಾಡಬೇಕಿತ್ತು. ಎಲ್ಲ ರೆಡಿಯಾಗಿತ್ತಲ್ಲ. ಇರೋ ಮನೆಯೆಲ್ಲ ಫಿನಿಶಿಂಗ್ ಹೇಗಿದೆ, ಇದು ಅವರ ಮನೆ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಈ ಮನೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಈ ಮನೆಯನ್ನು ಬರೀ ಮೋಲ್ಡಿಗಷ್ಟೇ ಅವರು ಜನ ಕರ್ಕೊಂಡಿದ್ದಾರಂತೆ. ಮೋಲ್ಡ್ ಹಾಕೋದಕ್ಕೆ ಕಟ್ಟಡ ಎಲ್ಲ ನಮ್ಮ ಭಾವ ಮತ್ತು ಹುಡುಗರು ಸೇರಿಕೊಂಡು ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಅವ್ರದ್ದೇ. ಕಟ್ಟಡ ಏನು ಬಂದಿದೆ ಅದೆಲ್ಲ ಅವ್ರದ್ದೇ ಅಂತಲೇ ಹೇಳ್ಬೋದು. ಮನೆ ಅಂತೂ ಸೂಪರಾಗಿ ಬಂದಿದೆ, ತುಂಬಾ ಇಷ್ಟ ಆಯಿತು. ನಾನು ಸ್ಟಾರ್ಟಿಂಗ್ ನೋಡಿದಾಗ ಮನೆ ಏನು ಹೀಗಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಇನ್ನೇನೋ ಡೇಟು ಕೂಡ ಎಕ್ಕಿಸ್ತೀನಿ ಅಂತ ಹೇಳಿದ್ದಾರೆ. ನವಂಬರಲ್ಲಿ ಅಥವಾ ಅಕ್ಟೋಬರ್ ಎಂಡಿಂಗಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನನಗೆ ಅಡುಗೆ ಮನೆ ಮತ್ತು ದೇವ್ರ ಮನೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿಗೆ ಮಾಡೋದಲ್ಲ ಮಾಡಿ. ಇದೇನು ದೇವ್ರ ಮನೆಗ? ಈ ದೇವ್ರ ಮನೆ ಇನ್ನೂ ಕೆಲಸ ಐತೆ. ಅತ್ತೆಗೆ ಬೇಡ ಬಿಡು, ಅಷ್ಟೇ ಬಿಡು ವೆಂಕಟೇಶ್ವರ ತಾನೆ ಓಪನಿಗೆಲ್ಲ ನೋಡಿದ್ರೆ ಫುಲ್ಲು ಗ್ಲಾಸ್. ಅಲ್ಲಿ ಚೆನ್ನಾಗಿ ಬಂದೈತೆ ಕಣೋ ರಚಿತ್, ಚೆನ್ನಾಗೈತೆ, ಸೂಪರ್. ಇನ್ನು ಪಾಲಿಶ್ ಬಿದ್ದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಪಾಲಿಶ್ ಬಿಡ್ಬೇಕಿನ್ನು. ಮಾಡಿಸ್ಬೇಕು, ಕೈ ಪಾಲಿಶ್ ಎಲ್ಲ. ಇನ್ನೂ ಕ್ಲಿಯರಿಟಿ ಆಗಬೇಕಲ್ಲ, ಕ್ಲಿಯರ್ ಮಾಡಬೇಕು. ಚೆನ್ನಾಗಿ ಬಂದೈತೆ. ಪಿಒಪಿದು ಇಲ್ಲ 2 ರೂಮ್ ಅಲ್ಲ. ನಾನು ಮನೆಯದು ಪೂರ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಗುರುಪ್ರವೇಶದಲ್ಲಿ ಆಲ್ಮೋಸ್ಟ್ ನಿಮಗೆ ಇನ್ನೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಆಗಿರುತ್ತೆ. ಹಾಗಾಗಿ ಆವಾಗ ತೋರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೊಂದು ವಿಡಿಯೋ ಮಾಡಲಿಲ್ಲ. ಮೇಲೆ ಬಾಲ್ಕನಿಗೆ ಬಂದ್ವಿ, ಈ ಥರ ಎಲ್ಲ ಪ್ಯಾಸೇಜ್ ಇತ್ತು. ಇಲ್ಲಿ ನನ್ನ ಚಿಕ್ಕ ಮಗ ರೇಗಿಸ್ತಾ ಇದ್ದ ಅವ್ರ ಅಣ್ಣನ. ಏನು ತೂಕ ಹಾಕ್ಸೋದು ಅಲ್ಲಿಗೆ ಎಗ್ರೀಸ್? ನಿನ್ನ ಮಕ್ಕಳು ಅಲ್ಲ ಕಣ, ನಿನ್ನ ಮಕ್ಕಳು ನನ್ನ ಮಕ್ಳು ಬೀಳ್ದೆ ನಾವು ನೋಡ್ತಾನಲ್ಲ. ಅಲ್ಲೇ ಇರು, ಬರ್ತೀನಿ. ಪ್ಯಾಸೇಜಲ್ಲಿ ಅಲ್ಲೆಲ್ಲ ಗ್ಲಾಸ್ ಬರುತ್ತೆ. ಅವನು ಏನು ಕೂತಿದ್ದಾನೆ ಆ ಸೈಡ್ ಪೂರ್ತಿ ಎಲ್ಲ ಗ್ಲಾಸ್ ಕವರ್ ಆಗುತ್ತೆ. ಅದೇ ಈಗ ನೆಕ್ಸ್ಟು ನಮ್ಮ ಚೇತದ ಮದುವೆ ಇದೆ, ಹಾಗಾಗಿ ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿಕೊಂಡು ಇದು ಮಾಡ್ತಿದ್ದ. ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಅಲ್ಲೇನು ಬರುತ್ತೆ ಇಲ್ಲೇನು ಬರುತ್ತೆ. ಹಾಗೆ ಅಲ್ಲಿ ತೆಂಗಿನ ಮರದೊಂದು ಏನೋ ಸ್ವಲ್ಪ ಡೆಕೋರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದ. ಅದೆಲ್ಲ ಆದಮೇಲೆ ಬಂದು ನೋಡಿದ್ರೆ ಪೂರ್ತಿ ಆಲ್ಮೋಸ್ಟ್ ಎಲ್ಲ ನಮ್ಮ ಭಾವ 2 ಗಂಟೆ ಅಷ್ಟರಲ್ಲಿ ಪೂರ್ತಿ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಎಷ್ಟು kg ಮಟನ್ ತಗೊಂಬಂದ್ರೂ ಅಡುಗೆ ಮಾಡ್ತಾರೆ, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಭಾವ. ಎಣ್ಣೆ ಜಾಸ್ತಿ ಆಗಲ್ವೇನಮ್ಮ? ಟೇಸ್ಟ್ ನೋಡ್ತಿದ್ದೆ, ಕೊಟ್ಟಿದ್ರೆ ಕೊಡಮ್ಮ, ಟೇಸ್ಟ್ ನೋಡ್ತೀನಿ. ಎಲ್ಲ ಕೆಲಸ ಮುಗ್ದಿತ್ತು. ಇನ್ನೇನಿದ್ರು ಸ್ವಲ್ಪ ಸಂಜೆಗೆ ಸ್ವಲ್ಪ ಕೆಲಸ ಇರುತ್ತೆ ಅಂತ ಸ್ವಲ್ಪ ಸೊಪ್ಪೆಲ್ಲ ಇತ್ತು, ಅದನ್ನೆಲ್ಲ ಬಿಡಿಸ್ಬಿಟ್ಟು ಎತ್ತಿಡೋಣ ಅಂದ್ಬಿಟ್ಟು ನಾನು ಅಮ್ಮ ಸೋಸ್ತಾ ಇದ್ದೀವಿ. ಈ ಸಲ ಅಣ್ಣ ಅದಕ್ಕೆ ಬರೋಕ್ಕಾಗಲಿ, ಯಾಕೆಂದರೆ ಅವರು ನಾನ್ ವೆಜ್ ಏನೂ ತಿನ್ನೋ ಹಾಗಿಲ್ಲ, ಅಂದರೆ ನಾನು ತಿನ್ನೋ ಹಾಗಿಲ್ಲ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಅವರು ಕೂಡ, ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಇದ್ದಾವೆ ತಗೊಂಡು ಅಂತ ಇದೆ. ಆದರೆ ನಮ್ಮ ಕಾರದಮ್ಮ ನನಗೆ ಗೊತ್ತಿಲ್ಲ, ಇಲ್ಲ ನೀನು ತೊಳೆದು ಇದೆಲ್ಲ ಆದಮೇಲೆ ದೇವ್ರ ಪೂಜೆಗೆ ಅಂದರೆ ಎಡೆ ಇಡೋದಕ್ಕೆ ಸೀರೆ ಎಲ್ಲ ತೆಗೆದ್ರು. ನಾನು ಸೀರೆ ನಿಮ್ಮ ಥರ
ತಂದಿದ್ಯಾ ಅಂತ ಹೇಳ್ಬಿಟ್ಟೆ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅವಳು ನನಗೂ ಇಷ್ಟ ಆಗಲಿಲ್ಲ, ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಅದಕ್ಕೆ ತಂದುಬಿಟ್ಟೆ ಅಂತ ಹೇಳಿದ್ರು. ಅಲ್ಲೇ ಹಾಸನಲ್ಲಿ ವಿಮಲ್ ಜ್ಯೋತಿ ಅಂತೇಳಿ ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದಂತೆ. ಆಮೇಲೆ ನನ್ನ ಕಳಿಸಿದ್ಲು, ನನ್ನ ದೊಡ್ಡ ಮಗನ ಜೊತೆ ಮಾಡಿ ಚೇತು ಜೊತೆಲಿ ನಾನು ಹೋಗಿ ಇದನ್ನು ತೊಗೊಂಡು ಬಂದೆ. ಸೇಮ್ ಕಾಂಬಿನೇಷನಲ್ಲಿ, ಅಂದರೆ ಅದು ಪ್ಲೈನ್ ಇತ್ತು, ಮಧ್ಯ ಗೆರೆ ಏನೂ ಇರಲಿಲ್ಲ. ಬಟ್ ಕೆಳಗಡೆ ಬಾರ್ಡ್ರ್ ಏನು ಬಂದಿದೆ ಅದು ಕೂಡ ಕಲರ್ ಚೇಂಜ್ ಇತ್ತು. ಅದಕ್ಕೂ ಕಾಂಟ್ರಾಸ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ಹೋಗಿ ನಾನೇ ಕೂಡ ತೊಗೊಂಡು ಬಂದೆ. ಇದು ಬಂದು 1600 ರೂಪಾಯಿ ಸೀರೆ. ಕಲರ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಒಂದು ಫೋಟೋ ಕಳಿಸ್ದೆ, ನೋಡು ಇಷ್ಟ ಆಯ್ತಾ ಏನು ಅಂತ ಹೇಳ್ಬಿಟ್ಟು. ಇಲ್ಲ ಚೆನ್ನಾಗಿದೆ ತೊಗೊಂಡು ಬಾ ಅಂತ ಹೇಳಿದ್ರು. ಸಾರಿಗೆ ಕೊಡ್ಕೊಂಡು ವರ್ಷ ಇನ್ನೂ ಹೆಚ್ಚಿನ ಒಳ್ಳೆ ಮಕ್ಕಳು ಕಾಪಾಡು ತಂದೆ, ಕಾಪಾಡು ಅಮ್ಮ, ಅಪ್ಪಾಜಿ, ಅಮ್ಮ, ಅಣ್ಣಯ್ಯ, ತಾತ, ಅಜ್ಜಿ ಎಲ್ಲರೂ ಬಂದು ನಮ್ಮನ್ನ ಕಾಪಾಡುತ್ತದೆ. ಅಂದರೆ ಅವ್ರನ್ನ ಆವಾಹನೆ ಮಾಡ್ಕೊಂಡಂಗೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಭಾವ. ಅದು ಪೂಜೆಗೆ ಅದೇನೋ ಅಂದರೆ ಗುರು ಹಿರಿಯರು, ಅಂದರೆ ಯಾರ್ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕರೆದ್ಬಿಟ್ಟು ಎಡೆ ಇಕ್ತಾಯಿದ್ದೀವಿ ಅನ್ನೋ ರೀತಿಯಲ್ಲಿ ಅದೇನೋ ಹೇಳಿದ್ರು. ಅದೆಲ್ಲ ಹೇಳಾದ್ಮೇಲೆ ಆ ಸೀರೆ ಕೂಡ ನೆರಿಗೆ ಮಾಡಿಕೊಟ್ಟೆ. ಅದೆಲ್ಲ ಆದಮೇಲೆ ಎಡೆಗೆಲ್ಲ ಜೋಡಿಸಿದ್ರು. ಅವರು ಎಲ್ಲ ಕಡೆನೂ ಸಂಪ್ರದಾಯ ಮೂರು ಎಡೆ ಅಂತ ಇಕ್ತಾರೆ, ಆದರೆ ಇವ್ರು ಮಾತ್ರ ಯಾವಾಗಲೂ 5 ಎಡೆ ಅಂತಲೇ ಇಕ್ಕೋದು. ಹಾಗಾಗಿ ಆ ಎಡೆಗಳೆಲ್ಲ ನಿಜವಾಗ್ಲೂ ಕೈ ತುಂಬ ಎಷ್ಟು ನೀಟಾಗಿ ಜೋಡಿಸ್ತಾಯಿದ್ರು ಅಂದರೆ ನಮ್ಮ ಭಾವ. ನಮ್ಮ ಅಕ್ಕಂಗಿರು ಜೋಡ್ಸೋಕ್ಕೆ ಪ್ರತಿ ವರ್ಷವೂ ಅಷ್ಟೇ, ಅವ್ರು ಜೋಡ್ಸೋಕ್ಕೆ ಬಿಡೋದೇ ಇಲ್ಲ, ಅವರೇ ಜೋಡಿಸ್ತಾರೆ. ತುಂಬ ನೀಟಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಜೋಡಿಸಿದ್ರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರು ಮಾಡೋ ಕೆಲಸ ಇದೆಯಲ್ಲ ತುಂಬ ನೀಟಾಗಿ ಚೆನ್ನಾಗಿ ಮಾಡಿದರು. ಮಟನ್ ಸಾರು ಮಾಡಿದರು, ಹಾಗೆ ಚಿಕನ್ ಫ್ರೈ ಮಾಡಿದರು, ಬೋಟಿ ಗೊಜ್ಜು ಏನೋ ಮಾಡಿದರು. ಅದಾದಮೇಲೆ ಕೈಮಾ ಉಂಡೆ ಅಂತಲೂ ತುಂಬಾ ಫೇವ್ರೇಟು ನಮ್ಮ ಅಕ್ಕ ಮಾಡೋದು, ಸಖತ್ತಾಗಿ ಮಾಡ್ತಾಳೆ ಅವಳು. ಇದೆಲ್ಲ ಕುರಿ ಮಟನ್ದಲ್ಲ, ಇದೆಲ್ಲ ಚಿಕನ್ ತೊಗೊಂಡು ಬಂದು ಸಣ್ಣಗೆ ಈ ಥರ ಒಡಿಸಿ ಮಾಡಿರೋದು. ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಅಡುಗೆಗಳೆಲ್ಲ. ಎಲ್ಲರೂ ನಮ್ಮ ಮಾವದಿರು, ಅಂದರೆ ನಮ್ಮ ತಂದೆಯ ಅಕ್ಕನ ಮಕ್ಕಳು ಎಲ್ಲ, ನಮಗೆ ಚಿಕ್ಕ ಮಕ್ಕಳಿಂದ ಎಲ್ಲ ಮಾವದಿರು ಅವರೆಲ್ಲ ಬಂದು ಪೂಜೆ ಎಲ್ಲ ಮಾಡಾದ್ಮೇಲೆ ಈಗ ಲಾಸ್ಟಲ್ಲಿ ನಾನು ಕೂಡ ಪೂಜೆನ ಮಾಡಿದೆ. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ನನಗೆ ಆ ಎಡೆ ಇಟ್ಟಿರೋದಂತೂ ತುಂಬಾ ಇಷ್ಟ ಆಯಿತು. ಕೈ ತುಂಬ ಇಟ್ಟಿರೋದು ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಹಿರಿಯೋರ ಹಬ್ಬದಲ್ಲಿ ಧೂಪ ಹಾಕ್ಬೇಕಾದ್ರೆ ಹೇಳಬೇಕಂತೆ, ಕಷ್ಟಕ್ಕೆ ಬರಬೇಡ ಸುಖಕ್ಕೆ ಬನ್ನಿ ಅಂತ ಹೇಳಿ ಅವ್ರನ್ನ ನಾವು ಕೇಳ್ಕೊಬೇಕಂತೆ. ನನಗೂ ಇದು ಗೊತ್ತಿರಲಿಲ್ಲ, ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಏನಂತ ಹೇಳಿ ಧೂಪ ಹಾಕ್ತೀಯ ಅಂತ ನಾನು ಕೇಳಿದ್ದೆ, ಆವಾಗ ಹೇಳಿದ್ದು ನಮ್ಮಪ್ಪ. ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಬಾಗಿಲು ಹಾಕಿದ್ರು ಸ್ವಲ್ಪ ಹೊತ್ತು. ಅದೆಲ್ಲ ಹಾಕಾದ್ಮೇಲೆ ರೂಪ ಬಂದಿರಲಿಲ್ಲ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಅವ್ರಿಗೂ ಸ್ವಲ್ಪ ಕ್ಲಾಸ್ ತಗೋತಾ ಇದ್ದೆ, ಯಾಕೆ ಬಂದಿಲ್ಲ ಮಾತಾಡಿಸ್ಬೇಡಿ ಅಂತೇಳಿ. ಯಾರು ಬರಲಿಲ್ಲ ಅಂದರೆ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಬರೋಕ್ಕಾಗಿರಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಯಜಮಾನ್ರಿಗೆ ಹುಷಾರಿರಲಿಲ್ಲ, ಹಂಗಾಗಿ ಬರೋಕ್ಕಾಗಲಿಲ್ಲ, ಹೊರಟಿದ್ವಿ ನಾವು ಆಲ್ಮೋಸ್ಟು, ಹೊರಡೋ ಟೈಮಲ್ಲಿ ಆ ಥರ ಆಗೋಯ್ತು ನೈಟು ಅಂತ ಹೇಳಿದ್ರು. ತುಂಬಾ ಜನ ಬಂದಿದ್ದರು. ಇವರು ಒಂದು 60-70 ಜನ ಏನೋ ಊಟಕ್ಕೆ ಬಂದಿದ್ದರು. ಎಲ್ರದ್ದು ಊಟ ಆಯಿತು. ಅದಾದಮೇಲೆ ನಾವು ಕೂಡ ಲಾಸ್ಟಲ್ಲಿ ಕೂತ್ಕೊಂಡು ಊಟಗಳನ್ನ ಮಾಡಿದ್ವಿ. ಅಡುಗೆಗಳೆಲ್ಲ ಚೆನ್ನಾಗಿತ್ತು. ಎಲ್ಲರೂ ಸಿಕ್ಕಿದ್ರು ನನಗೆ, ನಮ್ಮ ಮಾವದಿರು, ಹೆಂಗಸ್ರುಗಳು, ಅವ್ರ ಮಕ್ಕಳು ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ತುಂಬ ದಿನಗಳೇ ಆಗಿತ್ತು ಅವ್ರನ್ನೆಲ್ಲ ಮೀಟ್ ಮಾಡಿ. ಹಾಗೆಯೇ ನಮ್ಮ ಶಾರದಮ್ಮ, ನಮ್ಮ ದೊಡ್ಡಪ್ಪನ ಮಗಳು, ನನಗೆ ಅಕ್ಕ, ಅವರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕಾಮಿಡಿ ಮಾಡ್ತಿದ್ರು. ನಿಜವಾಗ್ಲೂ ಎಷ್ಟು ನಕ್ಕಿದ್ದೀನಿ ಅವತ್ತು ಅಂದರೆ ಅಷ್ಟು ಜೋರಾಗಿ ಅಷ್ಟು ತನಕ ನಕ್ಕಿದ್ದೀನಿ. ನಿಜವಾಗ್ಲೂ ಅಷ್ಟೊಂದು ಖುಷಿ ಕೊಡ್ತು. ಅದಾದಮೇಲೆ ಮಾರನೇ ದಿನ ಸಂಕಷ್ಟಾರ ಇತ್ತು. ನಾನ್ ವೆಜ್ ಏನೂ ತಿನ್ನೋ ಹಾಗಿಲ್ಲ ಅವತ್ತು. ನಾವು ಯಾರೂ ತಿನ್ನಲಿಲ್ಲ. ಬೆಳಗ್ಗೆನೇ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂದ್ಕೊಂಡು ಎಣ್ಣೆ ಕೊಡು ಅಂದೆ. ಆಗ ಅಕ್ಕನೇ ಬಾ ನಾನೇ ಹಚ್ತೀನಿ ಅಂತ ಹೇಳಿ ಹಚ್ಚಿದ್ಲು. ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಹಚ್ಚಿಸ್ಕೊಂಡು. ನಿಜವಾಗ್ಲೂ ಅವತ್ತು ಎಷ್ಟು ನಿದ್ದೆ ಬಂತು ಅಂದರೆ, ಊರಿಂದ ಬಂದಿದ್ದ ತಕ್ಷಣವೇ ಅಷ್ಟು ನಿದ್ದೆ ಮಾಡಿದ್ದೀನಿ. ಬಟ್ ಊರಿಗೆ ಹೊರಟಿದ್ವಿ ಅವತ್ತು ಕೂಡ ನಾನು ಬುಧವಾರ ಬರೋಕ್ಕಾಗಲಿಲ್ಲ. ಗುರುವಾರ ಬೆಳಗ್ಗೆ ಬಂದೆ ನಾನು. ನಿಜವಾಗ್ಲೂ ತುಂಬ ದಿನಗಳಾಗಿತ್ತು. ಆ ಮಸಾಜು ಒಂಥರ ತಲೆಯೆಲ್ಲ ತುಂಬಾ ತಂಪಾಯಿತು ಅಂತಲೇ ಹೇಳ್ಬೋದು. ಆ ಥರ ಎಲ್ಲ ಮಸಾಜೆಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ಮಾಡಿದ್ಲು ನಮ್ಮಕ್ಕ. ಥ್ಯಾಂಕ್ ಯು ಸವಿ. ನಮ್ಮಮ್ಮಗೆ ಯಾವಾಗಲೂ ಬಂದಾಗೆಲ್ಲ ಎಣ್ಣೆ ಹಾಕ್ತೀನಿ ಅಂತಿರ್ತಾಳೆ. ಯಾಕೆ ಇವಳು ಯಾವಾಗಲೂ ಎಣ್ಣೆ ಹಾಕ್ತೀನಿ ಅವಳು ಅಷ್ಟೇ ಕೂತ್ಕೊಂಡು ಹಚ್ಚಿಸ್ಕೊತಾ ಇರ್ತಾಳೆ. ಯಾಕೆ ಇವಳು ಇಷ್ಟೊಂದು ಹಚ್ಚಿಸ್ಕೊತಾಳೆ, ಇಷ್ಟೋ ತನಕ ಮಾಡ್ತಾಳೆ ಇವಳು ಅಂತ ಅಂದ್ಕೊತಿದ್ದೆ. ಬಟ್ ಇವಳಿಗೆ ಜಾಸ್ತಿ ಮಸಾಜ್ ಮಾಡೋ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಹೊತ್ತು ಮಾಡಿಸ್ಕೋಬೇಕು ಆ ಥರ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ತಿಂಡಿಗೆ ಅಂತ ಹೇಳಿ
ತಿಂಡಿ ಕೂಡ ಮಾಡಿದರು, ಚಿತ್ರಾನ್ನ ಏನೋ ಅಂದ್ಕೊಳ್ತೀನಿ. ಆಮೇಲೆ ಕೆಲವ್ರಿಗೆ ರೊಟ್ಟಿ ಕೂಡ ಹಾಕಿದ್ಲು. ರೊಟ್ಟಿ ಅಷ್ಟೇ ತುಂಬ ವೆರೈಟಿಯಾಗಿ ಡಿಫ್ರೆಂಟಾಗಿ ಏನೋ ಮಾಡಿದ್ಲು. ನಾನು ಕೂಡ ಅಷ್ಟೇ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಕಲ್ತ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಂಜೆ ಅಲ್ಲೂ ಅಷ್ಟೇ ಗಣೇಶ ಡಿಫ್ರೆಂಟು ಹಾಸನಲ್ಲಿ, ಅದು ಕೂಡ ನೋಡ್ಕೊಂಬಂದುಬಿಡೋಣ, ಹೆಂಗೋ ಸಂಕಷ್ಟ ಹಾರ ಇದೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಗಣೇಶನ ಹಬ್ಬ ಬಂದರೆ ಸಾಕು, ಗಣೇಶಗಳನ್ನ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನನಗೆ ತುಂಬಾ ಇಷ್ಟಪಟ್ಟು ನೋಡ್ತೀನಿ. ಇಲ್ಲೂ ಅಷ್ಟೇ ಗಣೇಶ ತುಂಬ ಚೆನ್ನಾಗಿತ್ತು. ಗೌರಿ ಅಂತೂ ತುಂಬ ದೊಡ್ಡದಾಗಿಟ್ಟಿದ್ದಾರೆ. ಮತ್ತು ಗಣೇಶ ಬಂದು ದೊಡ್ಡ ಇಲಿ ಮೇಲೆ ಕೂತಿರೋ ಥರ ತುಂಬ ಡಿಫ್ರೆಂಟಾಗಿತ್ತು. ಇಲ್ಲಿ ನನಗೆ ಮೆಮೊರಿ ಏನು ಅಂದರೆ ನಮ್ಮ ಅತ್ತೆಯವರಿದ್ದಾಗ, ನಮ್ಮ ತಂದೆಯವರ ಅಕ್ಕ ಇದ್ದಾಗ ಇಲ್ಲಿಗೆ ಹಬ್ಬಗಳಿಗೆ ಅಂತ ಬಂದಾಗ ಇಲ್ಲಿ ರಂಗೋಲಿ ಸ್ಪರ್ಧೆ ಎಲ್ಲ ಇಡೋರು. ಆವಾಗ ಬಂದು ನಾವು ರಂಗೋಲಿ ಎಲ್ಲ ಬಿಟ್ಟಿದ್ವಿ. ಅದೊಂದು ಕೂಡ ನನಗೆ ಇಲ್ಲಿ ನೆನಪುಗಳು ಈ ಥರ ಎಲ್ಲ ಹೋದಾಗ ನಿಜವಾಗ್ಲೂ ಎಷ್ಟೊಂದು ನೆನಪಿರುತ್ತೆ ಅಂದರೆ, ಆವಾಗ ಸಮಾಧಾನಕರ ಬಹುಮಾನ ಅಂತೇಳಿ ಸ್ಟೀಲ್ ಬುಟ್ಟಿಗಳು, ತಟ್ಟೆ, ಟ್ರೈ ಈ ಥರ ಎಲ್ಲ ಕೊಟ್ಟಿದ್ದರು. ಅದು ಕೂಡ ನನಗಲ್ಲಿ ಪಟ್ಟಂತ ನೆನಪಾಗ್ಬಿಡ್ತು. ನೋಡಿದ್ರಲ್ಲ ಹಾಸನಲ್ಲಿ ಗಣೇಶ ಎಲ್ಲ ಹೇಗಿದೆ ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.